ಭೇಟಿಯಾಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಈ ಸಂದರ್ಭದಲ್ಲಿ 3 ಬ್ಯಾಗ್ಗಳ ಸಮೇತ ದರ್ಶನ್ರ ಪತ್ನಿ ವಿಜಯಲಕ್ಷ್ಮಿ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಂದ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಅವರನ್ನ ಶಿಫ್ಟ್ ಮಾಡಿದ ನಂತರದಲ್ಲಿ ಇವತ್ತು 3ನೇ ದಿನ ವಿಜಯಲಕ್ಷ್ಮಿ ಬ್ಯಾಗ್ಗಳ ಜೊತೆಗೆ ಭೇಟಿ ಕೊಟ್ಟಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿಯನ್ನ ಕಂಡು ಆರೋಪಿ ದರ್ಶನ್ ಭಾವುಕರಾಗಿದ್ದಾರೆ. ಪತಿ ದರ್ಶನ್ಗೆ ವಿಜಯಲಕ್ಷ್ಮಿ ಧೈರ್ಯ ತುಂಬಿದ್ದಾರೆ. ದರ್ಶನ್ಗೆ ಚಾಮುಂಡೇಶ್ವರಿಯ ಪ್ರಸಾದ ನೀಡಿದ್ದಾರೆ ಪತ್ನಿ. 25 ನಿಮಿಷಗಳ ಕಾಲ ಪತ್ನಿ ಜೊತೆಗೆ ದರ್ಶನ್ ಮಾತನಾಡಿದ್ದಾರೆ. ಕಾನೂನು ಹೋರಾಟದ ಬಗ್ಗೆಯೂ ಕೂಡ ಇದೇ ವೇಳೆ ಚರ್ಚೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ವಕೀಲರು ಕೂಡ ಬಂದಿದ್ರು. ಪತ್ನಿ ವಿಜಯಲಕ್ಷ್ಮಿ ಬ್ಯಾಗ್ಗಳ ಸಮೇತವಾಗಿ ಬಳ್ಳಾರಿ ಜೈಲಿಗೆ ಭೇಟಿ ಕೊಟ್ಟು 25 ನಿಮಿಷಗಳ ಕಾಲ ದರ್ಶನ್ರ ಜೊತೆ ಮಾತನಾಡಿದ್ದಾರೆ. ದರ್ಶನ್ ಇನ್ನೂ ಕೂಡ ಕುಗ್ಗಿದ್ದಾರೆ ಅನ್ಸುತ್ತೆ. ಪತ್ನಿಯನ್ನ ನೋಡ್ತಿದ್ದ ಹಾಗೆ ಭಾವುಕರಾಗಿ ಅವರು ಮಾತನಾಡಿದ್ದಾರೆ. ಆ ಸಂದರ್ಭದಲ್ಲಿ ಪತ್ನಿ ವಿಜಯಲಕ್ಷ್ಮಿ ಕೂಡ ದರ್ಶನ್ರಿಗೆ ಧೈರ್ಯದ ಮಾತುಗಳನ್ನು ಹೇಳಿದ್ದಾರೆ. ಜೊತೆಗೆ ಚಾಮುಂಡೇಶ್ವರಿಯ ಪ್ರಸಾದವನ್ನು ಕೊಟ್ಟಿದ್ದಾರೆ. ದರ್ಶನ್ ಅತಿ ಹೆಚ್ಚು ನಂಬುವಂತಹ ಶಕ್ತಿ ದೇವತೆ. ಇದೇ ಸಂದರ್ಭದಲ್ಲಿ ಮುಂದಿನ ಕಾನೂನು ಹೋರಾಟ ಹೇಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ವಕೀಲರು ಪತ್ನಿ ವಿಜಯಲಕ್ಷ್ಮಿ ದರ್ಶನ್ರ ಜೊತೆಗೆ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಹೆಚ್ಚಿನ ಭೇಟಿಗೆ ಅವಕಾಶ ಆದರೂ ಇರ್ತಾ ಇತ್ತು, ಮತ್ತೆ ಯಾರು ಬೇಕಾದರೂ ಬಂದು ಭೇಟಿ ಮಾಡ್ಬೋದಿತ್ತು. ಆದರೆ ಅಂದರೆ ಇಂಥವ್ರಿಗೆ ಮಾತ್ರ ಅನ್ನೋ ರಿಸ್ಟ್ರಿಕ್ಷನ್ ಇರಲಿಲ್ಲ. ಇಲ್ಲಿ ಹಾಗಲ್ಲ. ಒಂದು ರಕ್ತ ಸಂಬಂಧಿಕರಿರಬೇಕು, ಕುಟುಂಬದ ಸದಸ್ಯರಾಗಿರಬೇಕು. ಇಲ್ಲ ಅಂತ ಹೇಳಿದ್ರೆ ಉಳಿದವರಿಗೆ ಭೇಟಿಗೆ ಅವಕಾಶ ಕೊಡಬೇಡಿ ಅನ್ನೋ ನಿಯಮ ಬೇರೆ ಇದೆ. ಸೊ ಇದು ದರ್ಶನ್ರ ಪತ್ನಿ ವಿಜಯಲಕ್ಷ್ಮಿ ತಂದಿದ್ದಂತಹ ಬ್ಯಾಗ್ನಲ್ಲಿ ಏನೇನಿದೆ ಅನ್ನೋದನ್ನ ಹುಡುಕಾಡ್ತಾ ಇರೋದು. ಜೈಲಿನ ಸಿಬ್ಬಂದಿ ಸಂಪೂರ್ಣ ಇಡೀ ಬ್ಯಾಗ್ ಅನ್ನ ತಪಾಸಣೆಗೆ ಒಳಪಡಿಸಿ ಅದಾದ್ಮೇಲೆ ಅಷ್ಟೇ ಒಳಗೆ ಬಿಟ್ಟಿದ್ದಾರೆ. ಅಲ್ಲಿ ಟೀ ಶರ್ಟ್ಗಳು ಬಿಟ್ರೆ ಡ್ರೈ ಫ್ರೂಟ್ಸ್ ಇತ್ತು ಅಂತ ಹೇಳಲಾಗ್ತಾ ಇದೆ. ಬಟ್ಟೆಗಳು ಮತ್ತೆ ಒಂದಷ್ಟು ಬಿಸ್ಕೆಟ್ ಜೊತೆಗೆ ಡ್ರೈ ಫ್ರೂಟ್ಸ್ ತಂದಿದ್ದಾರೆ. ಸೊ ಇದು ಕರ್ಕೊಂಡು ಬಂದಿರುವಂತಹ ದೃಶ್ಯ. ಅಂದ್ರೆ ಪತ್ನಿ ವಿಜಯಲಕ್ಷ್ಮಿರನ್ನ ಭೇಟಿ ಮಾಡೋದಕ್ಕೆ ಅಂತ ದರ್ಶನ್ ಬಂದಿದ್ದಂಥದ್ದು. ಆ ಸಂದರ್ಭದಲ್ಲಿ ಬ್ಯಾಗ್ಗಳನ್ನ ತಗೊಂಡು ಮತ್ತೆ ವಾಪಸ್ ಸೆಲ್ನೊಳಗೆ ಹೋಗ್ತಾ ಇರುವಂಥದ್ದು. ದರ್ಶನ್ ಈಗ ತಗೊಂಡು ಹೋಗ್ತಾ ಇದ್ದಾರಲ್ಲ, ನೀವು ನೋಡ್ತಾ ಇದ್ದೀರಲ್ಲ, ಅದೇ ಬ್ಯಾಗ್. ಅವರ ಪತ್ನಿ ವಿಜಯಲಕ್ಷ್ಮಿ ಏನಿವತ್ತು ಬಳ್ಳಾರಿ ಜೈಲಿಗೆ ವಿಸಿಟ್ ಕೊಟ್ಟಿದ್ರು, ಆ ಟೈಮಲ್ಲಿ ತಂದಿದ್ದಂಥ ಬ್ಯಾಗ್. ಪೊಲೀಸರು ಇದನ್ನ ಸಂಪೂರ್ಣ ತಪಾಸಣೆಗೆ ಒಳಪಡಿಸಿ ಅದಾದ್ಮೇಲೆ ಅದನ್ನ ಸೆಲ್ಗೆ ತಗೊಂಡು ಹೋಗೋದಕ್ಕೆ ದರ್ಶನ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರ ದೃಶ್ಯಗಳು ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಸ್ಕ್ರೀನ್ನ ಬಲಭಾಗದಲ್ಲಿ ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಏನೇ ತಂದ್ರೂ ಕೂಡ ತಪಾಸಣೆ ಮಾಡಿನೇ ಒಳಗೆ ಕೊಡಲಾಗುತ್ತೆ. ಯಾಕಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಸಾಕಷ್ಟು ಅಕ್ರಮ ಆಗಿರೋದ್ರಿಂದ ಅಲ್ಲೂ ಈ ನಿಯಮಗಳಿದೆ. ಆದರೆ ಅಲ್ಲಿ ನಿಯಮ ಮೀರಿ ಎಲ್ಲವೂ ನಡೆಯುತ್ತೆ. ಅದೇ ಕಾರಣಕ್ಕೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿರೋದು. ಯಾರು ಏನೇ ತಂದ್ರೂ ಕೂಡ ಸಂಪೂರ್ಣ ತಪಾಸಣೆಗೆ ಒಳಪಡಿಸಿನೇ ಅದಾದ್ಮೇಲೆ ಅಲ್ಲಿಂದ ಮುಂದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಒಂದಷ್ಟು ಬಿಸ್ಕೆಟ್ಗಳು, ದರ್ಶನ್ರಿಗಾಗಿ ಬಟ್ಟೆಗಳು ಮತ್ತೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅನ್ನ ತಂದಿದ್ದಾರೆ ವಿಜಯಲಕ್ಷ್ಮಿ ಅನ್ನೋದು ಗೊತ್ತಾಗಿದೆ. ಹಾಗಾಗಿಯೂ ಅದನ್ನು ಜೈಲು ಸಿಬ್ಬಂದಿ ಫುಲ್ ಸರ್ಚ್ ಮಾಡಿದ್ದಾರೆ, ಪರಿಶೀಲನೆಗೆ ಒಳಪಡಿಸಿ ಅದಾದ್ಮೇಲೆ ದರ್ಶನ್ರಿಗೆ ತಗೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ದಿನ ಯಾವ ಬಟ್ಟೆಯಲ್ಲಿದ್ರೋ ಅದೇ ಬಟ್ಟೆ ಧರಿಸಿರೋದನ್ನು ಗಮನಿಸಬಹುದು. ದರ್ಶನ್ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋ ಸಂದರ್ಭದಲ್ಲಿ ಯಾವ ಅಂಗಿ ಧರಿಸಿದ್ರೋ ಅದೇ ಎದುರಿಸಿನಲ್ಲಿ ಇವತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ಬಂದಾಗಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಅವರನ್ನ ಭೇಟಿ ಮಾಡೋದಕ್ಕೆ ಅಂತ ಒಂದು ಸ್ಥಳಕ್ಕೆ ಕರ್ಕೊಂಡು ಬರಲಾಗುತ್ತೆ. ಅದಾದ್ಮೇಲೆ ಅಲ್ಲಿಂದ ಅವರು ವಾಪಸ್ ಸೆಲ್ಲಿಗೆ ಹೋಗಬೇಕಾಗತ್ತೆ. ಸೊ ಅವರು ಪತ್ನಿಯನ್ನ ಭೇಟಿ ಮಾಡೋದಕ್ಕೆ ಅವರನ್ನ ಪೊಲೀಸರು ಕರ್ಕೊಂಡು ಬಂದಿರೋದು. ಭೇಟಿ ಮಾಡಿ ಸುಮಾರು ಒಂದು 25 ನಿಮಿಷಗಳ ಕಾಲ ಮಾತುಕತೆ ನಡೆಸಿ ಆದ್ಮೇಲೆ ಅವ್ರು ತಂದಿದ್ದಂತಹ ಬ್ಯಾಗ್ ಈಸ್ಕೊಂಡು ದರ್ಶನ್ ಮತ್ತೆ ಅವರ ಸೆಲ್ ನಂಬರ್ 15 ಕಡೆಗೆ ಬ್ಯಾಗ್ನ ಸಮೇತವಾಗಿ ಹೋಗ್ತಾ ಇರುವಂತಹ ಈ ದೃಶ್ಯಗಳು ಇದೆಲ್ಲವೂ ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರೋದು. ಧೈರ್ಯ ತುಂಬಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಇವತ್ತು ದರ್ಶನ್ರಿಗೆ. ಪ್ರತ್ಯೇಕ ಕೊಠಡಿಯಲ್ಲಿ ದರ್ಶನ್ರನ್ನ ವಿಜಯಲಕ್ಷ್ಮಿ ಇವತ್ತು ಭೇಟಿಯಾಗಿ ಸುಮಾರು 25 ನಿಮಿಷ ಮಾತಾಡಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿಯನ್ನ ನೋಡ್ತಾ ಇದ್ದ ಹಾಗೆ ದರ್ಶನ್ ಭಾವುಕರಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಭಾವುಕರಾದ ದರ್ಶನ್ರನ್ನ ಪತ್ನಿ ಸಂತೈಸಿ ಧೈರ್ಯ ತುಂಬಿದ್ದಾರೆ. ಏನೂ ಆಗೋದಿಲ್ಲ, ಕಾನೂನಾತ್ಮಕವಾಗಿ ಹೋರಾಡೋಣ ಅನ್ನೋ ರೀತಿ ಧೈರ್ಯ ತುಂಬಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಧೈರ್ಯ ಗೆಡಬೇಡಿ ಅಂತ ಹೇಳಿ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ಗೆ ಧೈರ್ಯ ತುಂಬಿದ್ದಾರೆ. ಎಂಥವರಿಗಾದರೂ ಸಹಜ. ಈಗಾಗಲೇ 70-75 ದಿನ ಜೈಲಲ್ಲಿದ್ದಾಗಿತ್ತು. ಆಗಲೇ ಅರ್ಧ ಕುಗ್ಗಿ ಹೋಗಿದ್ರು. ಈಗ ಮತ್ತೆ ಅಲ್ಲಿಂದ ಇಲ್ಲಿಗೆ ಬೇರೆ. ಈಗ ಮತ್ತೆ ಅಲ್ಲಿಂದ ಬಳ್ಳಾರಿ ಜೈಲಿಗೆ ಬೇರೆ ಶಿಫ್ಟ್ ಆಗಿರೋದು.
ಸಹಜವಾಗಿ ಇನ್ನು ಏನೇನು ನಡೀತಾ ಇದೆಯೋ, ಇನ್ನು ಏನೇನಾಗುತ್ತೋ ಅನ್ನೋ ಆತಂಕ ಇದ್ದೇ ಇರುತ್ತೆ. ಹಾಗಾಗಿ ಮಾನಸಿಕವಾಗಿ ಕುಗ್ಗು ಹೋಗಿರ್ತಾರೆ. ಒಂದು ಯಾಕಂದರೆ ಇಲ್ಲಿ ಅವ್ರಿಗೆ ಯಾರು ಪರಿಚಯಸ್ಥರು ಇಲ್ಲ. ಅಟ್ಲೀಸ್ಟ್ ಇದೇ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದ ಇನ್ನುಳಿದವರು ಕೂಡ ಈ ಜೈಲಲ್ಲಿಲ್ಲ. ಎಲ್ಲ ಸೇರಿ ಒಂದು ರೀತಿ ಸಹಜವಾಗಿ ಮಾನಸಿಕವಾಗಿ ಜರ್ಜರಿತರಾಗಿರ್ತಾರೆ. ಹೀಗಾಗಿ ಧೈರ್ಯ ತುಂಬಿ ಚಾಮುಂಡೇಶ್ವರಿಯ ಪ್ರಸಾದವನ್ನು ಕೊಟ್ಟಿದ್ದಾರಂತೆ ದರ್ಶನ್ರಿಗೆ ವಿಜಯಲಕ್ಷ್ಮಿ. ಏನೂ ಆಗೋದಿಲ್ಲ, ಏನು ಹೋರಾಟ ಮಾಡಬೇಕು ನಾವು ಮಾಡೋಣ ಅಂತ ಹೇಳಿದ್ದಾರೆ. ಸುಮಾರು ಈ ಒಂದು 25 ನಿಮಿಷಗಳ ಕಾಲ ಈ ರೀತಿ ದರ್ಶನ್ರ ಜೊತೆ ಪ್ರತ್ಯೇಕ ಕೊಠಡಿಯೊಂದರಲ್ಲಿ ವಿಜಯಲಕ್ಷ್ಮಿ ಚರ್ಚೆ ಮಾಡಿದ್ದಾರೆ. ಮುಂದಿನ ಕಾನೂನು ಹೋರಾಟಗಳ ಬಗ್ಗೆ, ಜೊತೆಗೆ ನೀವು ಧೈರ್ಯವಾಗಿರಬೇಕು ಅನ್ನುವ ಧೈರ್ಯದ ಮಾತುಗಳನ್ನಾಡಿದ್ದಾರೆ. ಡ್ರೈ ಫ್ರೂಟ್ಸ್, ಬಿಸ್ಕೆಟ್ ಮತ್ತು ಬಟ್ಟೆಗಳೇನು ತಂದಿದ್ರು ಅದನ್ನು ಅವ್ರಿಗೆ ಹಸ್ತಾಂತರಿಸಿ ಆಮೇಲೆ ಹೊರಟಿದ್ದಾರೆ. 3 ಬ್ಯಾಗ್ಗಳಲ್ಲಿ ಏನಿತ್ತು ಹಾಗಿದ್ರೆ? 3 ಬ್ಯಾಗ್ಗಳ ರಹಸ್ಯ. ಇವತ್ತು ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ಭೇಟಿ ಕೊಡಬೇಕಾದ್ರೆ 3 ಬ್ಯಾಗ್ಗಳನ್ನ ಹಿಡಿದು ಜೈಲಿಗೆ ಎಂಟ್ರಿ ಕೊಟ್ಟಿದ್ರು ವಿಜಯಲಕ್ಷ್ಮಿ. ಈ 3 ಬ್ಯಾಗ್ಗಳಲ್ಲಿ ಒಂದರಲ್ಲಿ ಟೀ ಶರ್ಟ್ ಮತ್ತೆ ಇನ್ನಿತರೆ ವಸ್ತುಗಳನ್ನ ತಂದಿದ್ರು. ಬಟ್ಟೆಗಳು ಬೇಕಲ್ಲ, ಹೀಗಾಗಿ ಆ ಜೈಲಿಂದ ಈ ಜೈಲಿಗೆ ಶಿಫ್ಟ್ ಆಗಿರೋದ್ರಿಂದ ಬಟ್ಟೆಗಳನ್ನು ತಂದಿದ್ದಾರೆ. ಇನ್ನುಳಿದ ಹಾಗೆ ಇನ್ನೊಂದಷ್ಟು ವಸ್ತುಗಳನ್ನು ತಂದಿದ್ದಾರೆ. ಬಟ್ ಈ 3 ಬ್ಯಾಗ್ಗಳನ್ನ ಜೈಲು ಸಿಬ್ಬಂದಿ ತಪಾಸಣೆಗೊಳಪಡಿಸಿದ್ದಾರೆ. ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಸಿಬ್ಬಂದಿ ಅಷ್ಟು ಬ್ಯಾಗನ್ನು ತಪಾಸಣೆ ಮಾಡ್ತಾ ಇರೋದು. ಈ ಬ್ಯಾಗ್ನಲ್ಲಿ ಬಟ್ಟೆ, ಡ್ರೈ ಫ್ರೂಟ್ಸ್, ಕೇಕ್ ಮತ್ತು ಬಿಸ್ಕೆಟನ್ನು ವಿಜಯಲಕ್ಷ್ಮಿ ತಂದಿದ್ದು ಗೊತ್ತಾಗಿದೆ. ಇದು ಬಿಟ್ಟರೆ ಇನ್ನೇನು ತಂದಿಲ್ಲ. ಈ 3 ಬ್ಯಾಗ್ಗಳಲ್ಲಿದ್ದಿಷ್ಟೇ ಬಟ್ಟೆಗಳು, ಡ್ರೈ ಫ್ರೂಟ್ಸ್, ಕೇಕ್ ಮತ್ತು ಬಿಸ್ಕೆಟನ್ನು ತಂದಿದ್ದಾರೆ. ಮತ್ತು ಚಾಮುಂಡೇಶ್ವರಿಯ ದೇವಸ್ಥಾನದಿಂದ ಪ್ರಸಾದವನ್ನು ಕೂಡ ತಂದಿದ್ರು. ಅದಾದರೂ ಮಾನಸಿಕವಾಗಿ ಒಂದು ಧೈರ್ಯ ನೀಡಲಿಕ್ಕೆ, ನೈತಿಕವಾಗಿ ಒಂದು ಬೆಂಬಲ ನೀಡಲಿಕ್ಕೆ, ಅವರಿಗೆ ಧೈರ್ಯ ತುಂಬೋದಕ್ಕೆ ದೇವಸ್ಥಾನದಿಂದ ಕುಂಕುಮ ಹಾಗೂ ಅಕ್ಷತೆಯನ್ನು ಕೂಡ ವಿಜಯಲಕ್ಷ್ಮಿ ಇದೇ ಸಂದರ್ಭದಲ್ಲಿ ತಂದು ದರ್ಶನ್ರಿಗೆ ಕೊಟ್ಟಿದ್ದಾರೆ. ಸೊ 3 ಬ್ಯಾಗ್ಗಳಲ್ಲಿದ್ದಿದೆ. ಒಂದರಲ್ಲಿ ಬಟ್ಟೆಗಳಿತ್ತು, ಡ್ರೈ ಫ್ರೂಟ್ಸ್ನ ಕೇಕ್ ಇತ್ತು, ಬಿಸ್ಕೆಟ್ಗಳಿತ್ತು. ಇನ್ನು ಉಳಿದ ಹಾಗೆ ಚಾಮುಂಡೇಶ್ವರಿ ಸನ್ನಿಧಿಯ ಪ್ರಸಾದ ಇತ್ತು. ಒಂದು ಪೂಜೆ ಮಾಡಿಸಿ ಅಲ್ಲಿನ ಕುಂಕುಮ ಮತ್ತು ಅರ್ಚನೆ ಮಾಡಿಸಿದಂಥ ಅಕ್ಷತೆ ಜೊತೆಗೆ ದೇವಿಯ ಪ್ರಸಾದವನ್ನು ಪತಿಗಾಗಿ ತಂದಿದ್ದಾರೆ, ಈ ಸಂಕಷ್ಟಗಳಿಂದ ದೂರ ಆಗಲಿ ಅಂತ ಹೇಳಿ. ಈ ಹಿಂದೆ ಕೂಡ ಪರಪ್ಪನ ಅಗ್ರಹಾರದಲ್ಲಿದ್ದಾಗಲೂ ಈ ರೀತಿ ಅವರಿಗೆ ಕುಂಕುಮ ಪ್ರಸಾದವನ್ನು ತಲುಪಿಸಲಾಗಿತ್ತು. ಕಲಾವಿದರ ಭವನದಲ್ಲಿ ವಿಶೇಷ ಪೂಜೆ ಮಾಡಿದಾಗಲೂ ಕೂಡ ಅದರ ಪ್ರಸಾದವನ್ನು ಕೂಡ ದರ್ಶನ್ರಿಗೆ ತಲುಪಿಸಲಾಗಿತ್ತು. ಇವತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ಭೇಟಿ ಕೊಟ್ಟಾಗಲೂ ಕೂಡ ಇನ್ನು ದೇವರ ತಾಯತವನ್ನ ಕೂಡ ಕೊಡಬಾರದು ಅಂತ ಜೈಲು ಸಿಬ್ಬಂದಿ ನಿರಾಕರಣೆ ಮಾಡಿದ್ದಾರೆ. ಪ್ರಸಾದದ ಜೊತೆಗೆ ತಾಯತ ಇತ್ತು, ಬಟ್ ಅದಕ್ಕೆ ಜೈಲಿನ ಸಿಬ್ಬಂದಿ ಅವಕಾಶ ಮಾಡಿಕೊಟ್ಟಿಲ್ಲ. ಯಾವುದಕ್ಕೆ ಅವಕಾಶ ಇದೆ ಅದನ್ನು ಅಲೋ ಮಾಡ್ತಾರೆ, ಬಟ್ ಈ ತಾಯತ ಅಥವಾ ಖಡ್ಗ ಇಂಥದ್ದು ಯಾವುದಕ್ಕೂ ಅವಕಾಶ ಇಲ್ಲ, ನಿರಾಕರಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.